ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದಾಗೆ ಇವತ್ತು ಎರಡು ಕಡೆ ಹೋಗೋದಿತ್ತು. ಇವಾಗ ರೆಡಿ ಆಗಿದ್ದೀವಿ. ಸ್ವಲ್ಪ ನಾನು ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಇವರು ರೆಡಿ ಆಗಿದ್ದಾರೆ ನೋಡಿ. ಇವರು ಯಾರು? ಇವರು ಇವರು ಯಾರು? ನಮ್ಮ ಮನೆಯವರು ರೆಡಿ ಆಗಿದ್ದಾರೆ. ಅರ್ಜೆಂಟಲ್ಲಿ ನಾವು ಮಲ್ಕೊಬಿಟ್ಟಿದ್ವಿ, ಅಲ್ಲಿಂದ ಬಂದು. ಸಂಡೇ ಆಗಿರೋದ್ರಿಂದ ನಿಮಗೆ ಮನೆಯಲ್ಲಿ ರೆಸ್ಟೇ ಇಲ್ಲ ಅಲ್ವಾ? ಅಟ್ಲೀಸ್ಟ್ ಸಂಡೇ ಆದರೂ ರೆಸ್ಟ್ ಮಾಡೋಣ ಅಂತ. ಸಂಡೇ ಆದರೂ ರೆಸ್ಟ್ ಸಿಗೋಣ ಅಂದ್ಕೊಂಡ್ವಿ. ಎರಡನೇ ಮೂರು ಪ್ಲ್ಯಾನು. ಹೌದು. ಬೆಳಗ್ಗೆ ಉಪ್ಪಳ ಇವಾಗ ಬೀಗ್ರೂಟ ಮುಗಿಸ್ಕೊಂಡು ನಾವು ಈಗ ರಮ್ಯಾಕ್ ಅವ್ರ ಮನೆಗೆ ಹೋಗ್ಬೇಕು ಫ್ರೆಂಡ್ಸ್. ನಂದು ಹೊಸ ಡ್ರೆಸ್ಸು ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಇವರು ಕಮೆಂಟ್ ಮಾಡ್ತಾರೆ ಅಂತ ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಏನೂ ಹೇಳ್ತಾ ಇಲ್ಲ, ಹ್ಞೂ ಹ್ಞೂ ಅಂತ ಇದ್ದಾರೆ. ಯಾಕೋ ಬಿಡಿಸ್ತಾ ಇಲ್ಲ ಅನಿಸುತ್ತೆ ನನ್ನ ಡ್ರೆಸ್ಸು. ಚೆನ್ನಾಗಿ ಕಾಣಿಸ್ತಿದೆಯಾ? ಓಕೆ. ಹೊಡೋದಾ? ಹಾಗೆ ನಾವು ಮೊದಲು ಬಂದಿದ್ದು ನಾನು ಹೇಳ್ದಾಗೆ ಬೀಗ್ರೂಟಿಗೆ ಬಂದ್ವಿ. ತುಂಬ ಹತ್ತಿರದ ರಿಲೇಷನ್ಸಿಂದ ಬೀಗ್ರೂಟ್ ಆಯ್ತಿದ್ದು. ಮಮ್ಮಿ ಪಪ್ಪ ಎಲ್ಲರೂ ಬಂದಿದ್ದರು. ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಊಟ ಕೂತ್ಕೊಂಡ್ವಿ. ಬೇಗ ಟೈಮ್ ಆಗಿಬಿಡುತ್ತೆ, 1 o'clock ಆಗಿಬಿಟ್ಟಿತ್ತು ಆಲ್ರೆಡಿ. ಊಟಕ್ಕೆಲ್ಲ ಕೂತ್ಕೊಂಡ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ವೆರೈಟಿ ಊಟ, ನನಗಂತೂ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ಇವಾಗ ಬೀಗ್ರೂಟ್ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಕಂಪ್ಲೀಟಾಗಿ ನಾವು ಲೈಟಾಗಿ ತಿನ್ನೋಣ ಅಂದ್ಕೊಂಡ್ವಿ ಫಸ್ಟ್. ಬಟ್ ಫುಲ್ಲೇ ಊಟ ಗೀಟ ಎಲ್ಲ ಮಾಡಿಕೊಂಡು ಇವಾಗ ಹೊಡ್ತಾ ಇದ್ದೀವಿ KR ನಗರ. ಅಮ್ಮ ಇವಾಗ ಕೆಳಗೆ ಬಂದರು, ನೋಡ್ತಾ ಇದ್ದೀರಲ್ಲ. ಊಟ ಮಾಡಿದ್ರೇನ್ರಿ? ಅರ್ಧ ಮಾಡಿದ್ರ ಫುಲ್ ಮಾಡಿದ್ರ? ಆಲ್ಮೋಸ್ಟ್ ಮಾಡಿದೆ. ಏನಂದ್ರೆ ಗೀ ರೈಸ್ ಹಾಕ್ಸು, ವೈಟ್ ರೈಸ್ ಒಂದು ಹಾಕ್ಸ್ಕೊಳ್ಳಿಲ್ಲ, ಗೀ ರೈಸ್ ಮತ್ತೆ ಇಡ್ಲಿ ತಿಂದೆ, ಮಟನ್ ತಿಂದೆ, ಚಿಕನ್ ಫಿಶ್ ಎಲ್ಲ ತಿಂದಿದ್ದೀನಿ. ಒಂಚೂರು ತಿನ್ನೋಣ ಅನ್ಕೊಂಡ್ವಿ, ಅಮ್ಮ ಫುಲ್ ತಿನ್ಕೊ. ಅದೇನು ಅಡುಗೆ ಚೆನ್ನಾಗಿ ಮಾಡ್ಸಿದ್ರು, ಸೂಪರಾಗಿ ಮಾಡಿಸಿದ್ರು, ಚೆನ್ನಾಗಿತ್ತು. ವೆರೈಟಿ ಊಟ ಇರಿ ವೆರೈಟಿ ಊಟ ಸಕ್ಕತ್ತಾಗಿತ್ತು, ಚೆನ್ನಾಗಿ ಮಾಡಿಸ್ತಾರೆ. ಎಲ್ಲ ಚೆನ್ನಾಗಿತ್ತು. ಬೋಟಿ, ಇಡ್ಲಿ, ಗೀ ರೈಸ್, ಚಿಕನ್, ಫಿಶ್ ಕಬಾಬು ಎಲ್ಲ ಚೆನ್ನಾಗಿತ್ತು. ಕಾಯ್ತಾ ಇದ್ರಮ್ಮ? ಅಯ್ಯೋ ಕಾಯ್ದಿದ್ದು, ನಾ ಕಾಯ್ದೆ. ಸೋಮಿ ಅವ್ರದ್ದು ಅವ್ರ ಹೊಟ್ಟೆ ಹಸ್ವಂತೂ ತಡ್ಕೊಳಕಿಲ್ಲ. ಹೌದು ಪಾಪ. ಅಷ್ಟೇ ಏನು ಹಾಕೊಂಡು ಫಸ್ಟ್ ಪಂತಿಗೆ ಕೂತ್ಕೊಂಡ್ವಿ ನಾವು ಊಟ ಮಾಡಕ್ಕೆ. ಇವಾಗ ಹೋಗೋದು ಯಾವ ಕಾಲಕ್ಕೆ ಗಂಡು ಹಿಡ್ತವೆ, ಇದು ಮಾಡ್ತಾರೆ ಇಬ್ರು. ಇನ್ನೇನು ಬಂದ್ವಲ್ಲ ಬಿಡಿ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಟ್ರಾಫಿಕ್ ಅಲ್ವಾ, ಒಂಚೂರು ಲೇಟ್ ಆಗುತ್ತೇನೋ ಅಲ್ವಾ? ಈಗ ಬಿಸಿಲು ಟೈಮ್ ಏನು ಟ್ರಾಫಿಕ್ ಇರಲ್ಲ ಅನ್ಕೋತೀನಿ ಮಧ್ಯಾಹ್ನ. ಹಾಗೆ ನಾವಿಲ್ಲಿಂದ ಡೈರೆಕ್ಟಾಗಿ ಸೌಮ್ಯಕ್ಕ ಅವ್ರ ಮನೆ ಹತ್ರ ಹೋದ್ವಿ. ಸೌಮ್ಯಕ್ಕ ಫ್ಯಾಮಿಲಿ ಎಲ್ಲರನ್ನು ಪಿಕ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಯಾಕಂದರೆ ಟೈಮು 2 o'clock ಆಗಿಬಿಟ್ಟಿದೆ. ನಾವು ಬೀಗ್ರೂಟದಲ್ಲಿ ಲೈಟಾಗೆಲ್ಲ ನೀಟಾಗಿ ತಿಂದಿರೋದ್ರಿಂದ ನಮಗೇನು ಅನ್ನಿಸ್ತಾ ಇರಲಿಲ್ಲ. ಅವ್ರಿಗೆ 2 o'clock ಆಗಿದೆಯಲ್ಲ, ಹೊಟ್ಟೆ ಹಸಿವಾಗಿತ್ತು. ಆಮೇಲೆ ಫೈನಲಿ ಹೋದ್ವಿ. 1 hour ಮೇಲೆ ಆಯಿತು. ನಾನು ಮೊದಲನೇ ಸಲ ನವೀನಣ್ಣ ಅವ್ರ ಮನೆಗೆ ಹೋಗಿದ್ದಿದ್ದು. ಖುಷಿ ಆಯಿತು ಹೋಗಿ. ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಎಲ್ಲರೂ ಹೋಗಿರೋದ್ರಿಂದ ಇನ್ನೂ ಖುಷಿ ಆಯಿತು. ನಾವೆಲ್ಲರೂ ಹೋದ್ವಿ. ಆಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಊಟಕ್ಕೂ ಮುಂಚೆ ಒಂದು 5 minutes ಮಾತಾಡಿಕೊಂಡು ಆಮೇಲೆ ಊಟಕ್ಕೆ ಹೋದ್ವಿ. ಏನಂದರೆ ಇನ್ನೊಂದು ವಿಷಯ, ಮದುವೆಗೂ ಮುಂಚೆ ನಾನು ಆ್ಯಕ್ಚುಲಿ ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ಮನೆ ಆಯಿತು, ಏನಾದರೂ ತುಂಬ ಹತ್ತಿರದವ್ರ ಫಂಕ್ಷನ್ ಇದ್ದರೆ ಮಾತ್ರ ಹೋಗ್ತಾಯಿದ್ದೆ. ಬಟ್ ಮದುವೆ ಆದಮೇಲೆ ಅದೊಂಥರ ಆಪೋಸಿಟ್ ಆಗಿಬಿಟ್ಟಿದೆ. ಎಲ್ಲ ಕಡೆ ಹೋಗಬೇಕು ಇವಾಗ. ಅಂದರೆ ಅದೊಂಥರ ರಿಲೇಷನ್ಸು, ಮದುವೆ ಆಗಿದೆ ಅಂತಂದಮೇಲೆ ಅದು ಕಂಪಲ್ಸರಿ ಹೋಗಲೇಬೇಕಾಗತ್ತೆ. ಮದುವೆಗೂ ಮುಂಚೆ ಹಂಗಿರ್ತಾಯಿದ್ದೆ. ಮದುವೆ ಆದಮೇಲೆ ಎಲ್ಲ ಕಡೆ ಅಟೆಂಡ್ ಮಾಡ್ತಾಯಿದ್ದೀನಿ, ಎಲ್ಲ ಕಡೆ ಓಡಾಡ್ತಾಯಿದ್ದೀನಿ. ಆಮೇಲೆ ಲಾಂಗ್ ಟ್ರಾವೆಲ್ ಅಂದರೆ ನನಗೆ ಆಗ್ತಾನೇ ಇರಲಿಲ್ಲ. ಇವಾಗ ದೂರನೇ ಜಾಸ್ತಿ ಓಡಾಡ್ತಾಯಿದ್ದೀನಿ, ಟ್ರಾವೆಲ್ ಮಾಡ್ತಾಯಿದ್ದೀನಿ. ಏನೋ ಎಲ್ಲ ಕಡೆನೂ ಹೋಗಿ ಒಂಥರ ಖುಷಿ ಆಗುತ್ತೆ. ಎಲ್ಲರ ಮನೆಗೆ ಹೋಗ್ತಾ ಇರೋದು ಇವಾಗ ಬೇರೆ ಥರ ಫೀಲ್ ಇದೆ. ನಾವು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಬೀಗ್ರೂಟದಲ್ಲಿ ಊಟ ಎಲ್ಲ ಆಗಿತ್ತು. ಇಡ್ಲಿ ಸ್ವಲ್ಪ ಹಾಕ್ಸ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಬಟ್ ಬಿಡಲಿಲ್ಲ. ರಮ್ಯಾ ಅಕ್ಕ ಮತ್ತು ಅವ್ರ ಅತ್ತೆ ಎಲ್ಲ ಜಾಸ್ತಿನೇ ಹಾಕ್ಬಿಟ್ರು. ಚಿಕನ್ನು ಮತ್ತು ಮಟನ್ನು ಎಲ್ಲನೂ ಜಾಸ್ತಿನೇ ಹಾಕ್ಬಿಟ್ರು. ನಾನು ಮತ್ತು ಶಿವರು ಮಾತಾಡ್ಕೊಂಬಂದ್ವಿ. ಅಲ್ಲಿ ತಿಂದಿದ್ವಿ, ಲೈಟಾಗಿ ತಿನ್ನೋಣ ಎಷ್ಟಾಗುತ್ತೆ ಅಷ್ಟು ಅಂತ. ಬಟ್ ಇಲ್ಲೂ ಅಷ್ಟೇ ಲೈಟಾಗಿ ಏನು ತಿನ್ನಲಿಲ್ಲ. ಇಲ್ಲೂ ನೀಟಾಗಿ ಎಲ್ಲ ಅಮ್ಮ ಸೌಮ್ಯಕ್ಕ ಅವರೆಲ್ಲ ಹೆಂಗೆ ಊಟ ಮಾಡಿದ್ರು ನಾವು ಇಲ್ಲೂ ಹಾಗೇ ಊಟ ಮಾಡಿದ್ವಿ. ನಾನು ಮೊದಲನೇ ಸಲ ಅವ್ರ ಮನೆಗೆ ಹೋಗಿರೋದ್ರಿಂದ ನನಗೊಂಥರ ಇಷ್ಟ ಆಯಿತು. ಅವ್ರ ಮನೆ, ಅವ್ರು ಟ್ರೀಟ್ ಮಾಡಿದ್ದು, ಅವ್ರು ಉಪಚಾರ ಮಾಡಿದ್ದು ನನಗೆಲ್ಲನೂ ಇಷ್ಟ ಆಯಿತು.
ರಮ್ಯಾಕ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ರೆಡ್ ಸ್ಯಾರಿಲಿ ಮಿಂಚ್ತಾ ಇದ್ದಾರೆ. ಎಲ್ಲರೂ ಹಾಗೆ ಹೇಳ್ತಾಯಿದ್ರು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನಗೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಅವರು ಆ ಸ್ಯಾರಿಲಿ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆ್ಯಕ್ಚುಲಿ ಒಂಥರ ಸಿಂಪಲ್ಲಾಗಿ ಫುಲ್ ಸಾಫ್ಟಾಗಿರ್ತಿತ್ತು ಆ ಸ್ಯಾರಿ. ಅದನ್ನು ತೋರಿಸಿದ್ರು ಮುಂಚೆನೇ, ಆವಾಗಲೇ ನಾನು ಸಖತ್ ಇಷ್ಟಪಟ್ಟೆ, ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಅಂತ. ಹಾಗೆ ಅವ್ರಿಗೂ ಸೂಪರಾಗಿ ಕಾಣಿಸ್ತಾ ಇತ್ತು. ಅವರು ಸಖತ್ ಚೆನ್ನಾಗಿ ಕಾಣಿಸ್ತಾ ಇದ್ರು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಬಡಿಸಿದ್ದಾರೆ, ಜಾಸ್ತಿನೇ ಬಡಿಸ್ಬಿಟ್ಟಿದ್ದಾರೆ. ಖಾಲಿ ಮಾಡೋ ಅಷ್ಟ್ರಲ್ಲಿ ಸುಸ್ತಾಗತ್ತೆ ಅಂದ್ಕೊಂಡ್ವಿ. ಹೆಂಗೋ ಪೀಸ್ ಎಲ್ಲ ಚೆನ್ನಾಗಿತ್ತು, ಕಬಾಬ್ ಅಂತೂ ಸಖತ್ತಾಗಿತ್ತು. ಪೀಸೆಲ್ಲ ಫಸ್ಟು ಖಾಲಿ ಮಾಡೋಣ ಅಂತ ಎಲ್ಲ ನೀಟಾಗಿ ನಿಧಾನಕ್ಕೆ ಖಾಲಿ ಮಾಡ್ತಾಯಿದ್ವಿ. ಆಮೇಲೆ ಇಲ್ಲಿ ಊಟ ಆದಮೇಲೆ ಬೇರೆ ಕಡೆ ಇನ್ನೊಂದು ಕಡೆ ಪ್ಲ್ಯಾನ್ ಮಾಡೋಣ ಅಂತ ಮನೇಲೇ ಮಾತಾಡ್ಕೊಂಡು ಹೋದರು. ಎಲ್ಲಿ ಅಂದರೆ ಪೃಥ್ವಿ ಇದ್ದಾರಲ್ಲ, ಶಿವ ಅವರ ಆಂಟಿ ಮನೆಗೆ. ಅದು ಇಲ್ಲಿಂದ ಒಂದು ಸ್ವಲ್ಪ ದೂರ ಆಗುತ್ತಂತೆ, ಒಂದು 15-20 ಮಿನಿಟ್ಸ್ ಆಗ್ಬೋದು ಅಂತ ಹೇಳಿದ್ರು. ಹೇಗೂ ಬರೋದು ಬಂದಿದ್ದೀವಿ, ನೋಡೋಣ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರೋಣ ಅಂತ ಎಲ್ಲ ಹೇಳ್ತಾಯಿದ್ರು. ಯಾಕಂದರೆ ಅವರು ಕರೀತಾಯಿದ್ರು ಎಲ್ಲರೂ, ಏನೋ ನಮ್ಮ ಮನೆಗೂ ಬನ್ನಿ ಒಂದು ಸಲ ಅಂತ. ಅದಕ್ಕೆ ಮತ್ತೆ ಸಪ್ರೇಟಾಗಿ ಫ್ರೀ ಮಾಡಿಕೊಂಡು ಇನ್ನೂ ಟೈಮ್ ಸಿಗೋಲ್ಲ, ಹಿಂಗೋ ಬರೋದು ಬಂದಿದ್ದೀವಿ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ಎಲ್ಲ ಟೇಸ್ಟಿಯಾಗಿತ್ತು. ಚಿಕನ್ ಫ್ರೈ, ಕಬಾಬು, ಮಟನ್ ಸಾಂಬಾರು ಎಲ್ಲ ಸಖತ್ತಾಗಿತ್ತು ಫ್ರೆಂಡ್ಸ್. ಎಲ್ರಿಗೂ ಇಷ್ಟ ಆಯಿತು ಊಟ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇವಾಗ ಮನೆ ಹಿಂದೆ ಡೋರು ಹಿತ್ಲತ್ರ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ಹಾಗೆ ರಮ್ಯಕ್ಕ ಜ್ಯೂಸ್ ತೊಗೊಬಂದರು, ಸ್ಪ್ರೈಟ್ ಜ್ಯೂಸ್ ತೊಗೊಬಂದರು. ಜ್ಯೂಸ್ ಕುಡ್ಕೊಂಡು ಹಾಗೆ ಬಾಳೆಹಣ್ಣು ತಿಂದ್ಕೊಂಡು ಹಾಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೊರಟ್ಬಿಡೋಣ. ರಮ್ಯಕ್ಕ ಅವರು ಊಟ ಇನ್ನೂ ಮಾಡಿರಲಿಲ್ಲ, ಅವರು ಊಟ ಮಾಡ್ಕೊಂಡು ನಾವು ಹೊರಡ್ತೀವಿ ಅಂತ ಹೇಳ್ತಾಯಿದ್ರು. ಹಾಗೆ ಫ್ರೆಂಡ್ಸ್, ಇಷ್ಟೊಂದು ದೂರ ಓಡಾಡ್ತಾ ಇದ್ದೀವಿ. ಮೊನ್ನೆನೂ ಅಷ್ಟೇ ನೀವು ನೋಡಿದಾಗೆ ಮನೆ ದೇವ್ರಿಗೆ ಹೋಗಿದ್ವಿ. ಅದು ಈ ಸೈಡನ್ನೇ ಬಂದಿದ್ದು. ರಮ್ಯಕ್ಕ ಅವ್ರ ಮನೆಯಿಂದ ಒಂದು ತುಂಬ ಹತ್ತಿರನೇ ಮನೆ ದೇವ್ರು ಇದ್ದಿದ್ದು. ಅಲ್ಲಿ ಬಂದಿದ್ವಿ. ಎಷ್ಟು ಟಯರ್ಡ್ ಅನಿಸ್ತಾ ಇದೆ ಅಂತಂದರೆ ತುಂಬ ಟಯರ್ಡ್ ಅನಿಸ್ತಾ ಇದೆ. ಮನೆಗೆ ಹೋಗಿ ನೀಟಾಗಿ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ, ಪೃಥ್ವಿ ಅವ್ರ ಮನೆಗೆ ಹೋದ್ಮೇಲೆ ಏನೋ ಮಲ್ಕೊಳ್ಳೋದು ಎಷ್ಟೊತ್ತಾಗುತ್ತೋ, ಮನೆಗೆ ಬಂದು ಮಲ್ಕೊಳ್ಳೋದು ಎಷ್ಟೊತ್ತಾಗುತ್ತೋ ಅದಂತೂ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಪ್ರಕಾರ 10 ಆಗುತ್ತೆ ಅಂತ ಅಂದ್ಕೊಂಡು ಇವಾಗ ಇಲ್ಲೆಲ್ಲ ಟೈಮ್ ಎಲ್ಲ ಸ್ಪೆಂಡ್ ಮಾಡಾಯಿತು. ಮಾತಾಡ್ಕೊಂಡು ಹೊರಡ್ತೀವಿ ಇವಾಗ. ನಮ್ಮ ಹಿಂದೆಯೇ ರಮ್ಯಕ್ಕ ಅವರು ನಾವು ಬರ್ತೀವಿ ಅಂತ ಹೇಳಿದ್ರು ಅವರ ಆಂಟಿ ಮನೆಗೆ. ಅದಕ್ಕೆ ಅವರು ಊಟ ಎಲ್ಲ ಮುಗಿಸ್ಕೊಬಿಡ್ಲಿ, ನಿಧಾನಕ್ಕೆ ಬನ್ನಿ, ನಾವು ಇವಾಗ ಹೊರಡ್ತೀವಿ ಅಂತ ಹೇಳಿದ್ವಿ. ಮಾರ್ನಿಂಗಿಂದ ಬರೀ ಸುತ್ತದೇ ಆಗಿದೆ. ನೀವು ನೋಡಿದಾಗೆ ಮಾರ್ನಿಂಗ್ ಎದ್ದ ತಕ್ಷಣ ಉಕ್ಕೊಳಕ್ಕೆ ಹೋಗಿದ್ವಿ. ಅಲ್ಲಿಂದ ಬಂದು 1 ಅವರ್ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಬೀಗ್ರೂಟಕ್ಕೆ ಹೋದ್ವಿ. ಬೀಗ್ರೂಟಿಂದ ಇಲ್ಲಿ ಬಂದ್ವಿ. ಇಲ್ಲಿಂದ ಅಲ್ಲಿಗೆ ಕಂಪ್ಲೀಟ್ ಇವತ್ತು ಸಂಡೇ ಫುಲ್ ಓಡಾಟನೇ ಆಗಿದೆ. ಶಿವ ಅವ್ರು ಹೇಳ್ತಾಯಿದ್ರು, ಸಂಡೇನೂ ನನಗೆ ಕಂಪ್ಲೀಟಾಗಿ ಮನೇಲಿ ಇರಬೇಕು ಅಂತ ಅನಿಸುತ್ತೆ, ಬಟ್ ಅದು ಇರೋದಕ್ಕೆ ಆಗಲ್ಲ. ಫಂಕ್ಷನ್ಸು ಈ ಥರ ಓಡಾಟ ಎಲ್ಲ ಸಂಡೇನೇ ಬೀಳೋದ್ರಿಂದ ಕಂಪ್ಲೀಟಾಗಿ ರೆಸ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅವರು ಹೇಳ್ತಾರೆ. ಆಗ್ಲೇ ಹುಷಾರಿಲ್ಲದೆ ಮಂಕಾಗಿದ್ದಾಳೆ. ಚುಕ್ಕಿ ಬಾಳೆಹಣ್ಣು ಅಂತ ಎತ್ಕೊ ತಿಂತಾ ಇದ್ದಾಳೆ. ಎಲ್ಲ ನೀರ್ ಚೇಂಜು, ಟ್ರಾವೆಲ್ಲು, ಬಾಳೆಹಣ್ಣು, ಹೂವು ಸುಮ್ಮನೆ ಇದೆಯಾಕೆ ಅವನಿಗೆ ಕೊಡ್ತೀಯ? ಹಾಗೆ ಫ್ರೆಂಡ್ಸ್, ಫೈನಲಿ ಹೊರಡೋ ಟೈಮ್ ಬಂತು. ಅವ್ರ ಮನೇಲೂ ಯಾರೂ ಇನ್ನೂ ಊಟ ಮಾಡಿರಲಿಲ್ಲ. ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ಬರಲಿ ಊಟ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಅವರು ಎಲ್ಲ ಕಂಪ್ಲೀಟಾಗಿ ನಿಧಾನಕ್ಕೆ ಊಟ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾವು ಹೊರಡೋಕ್ಕೆ ಕೂತ್ಕೊಂಡ್ವಿ. ರಮ್ಯಕ್ಕ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ರು. ನನಗೆ ಫೈನಲಿ ಏನು ಖುಷಿಯಾಗಿತ್ತು ಅಂತಂದರೆ, ಒಂಥರ ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಡೀ ದಿನ ಪೂರ್ತಿ. ಫುಲ್ ಸಂಡೇ ಫುಲ್ ಒಂಥರ ಖುಷಿಯಾಯಿತು, ಚೆನ್ನಾಗಿತ್ತು. ಆಮೇಲೆ ಸಂಜೆ ಏನಾದರೂ ಬೇಗ ಬಂದರೆ ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಮಮ್ಮಿ ಮನೆಗೆ. ಬಟ್ ಇಲ್ಲಿ ಪೃಥ್ವಿ ಮನೆಗೆ ಹೋಗೋ ಪ್ಲ್ಯಾನ್ ಇರೋದ್ರಿಂದ ಹೋಗೋದಕ್ಕಾಗಲ್ಲ. ಸೊ ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಬೇಗ ಏನಾದರೂ ಬಂದರೆ ಹೋಗ್ತೀನಿ, ಇಲ್ಲ ಮಾರ್ನಿಂಗ್ ಹೋಗ್ತೀನಿ. ಕುಂಕುಮನೂ ಕೊಟ್ಟರು, ಖುಷಿಯಾಯಿತು. ಅವ್ರ ಅತ್ತೆ ಮನೆ ರಮ್ಯಕ್ಕ, ಅವ್ರ ಅತ್ತೆ ಮಾವ ಎಲ್ಲರನ್ನೂ ನೋಡಿ ಮಾತಾಡಿಸಿ ಸಖತ್ ಖುಷಿಯಾಯಿತು. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಶಿವರ ಆಂಟಿ ಮನೆ ಅಲ್ಲ, ಅದು ತೋಟ. ಅವರು ತೋಟದಲ್ಲಿದ್ದೀನಿ ಅಂತ ಶಿವರು ಕಾಲ್ ಮಾಡಿದರು ಪೃಥ್ವಿ ಅವ್ರಿಗೆ. ಅವರು ತೋಟದ ಹತ್ರ ಇದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಡೈರೆಕ್ಟ್ ಅಲ್ಲೇ ಹೋದ್ವಿ. ಆಮೇಲೆ ಬೇಕಾದರೆ ಒಟ್ಟಿಗೆ ಮನೆಗೆ ಹೋಗೋಣ ಅಂತ.
ಅಲ್ಲಿ ನೋಡ್ತಾ ಇದ್ರಲ್ಲ, ಇದೆಲ್ಲ ನೋಡಿ ನನಗಂತೂ ಸಖತ್ ಖುಷಿ ಆಯಿತು. ತೋಟ ಅಂತೂ ಸಖತ್ತಾಗಿದೆ. ಎಲ್ಲ ಏನು ಅಡಿಕೆ, ಕಾಯಿ, ತೆಂಗಿನಕಾಯಿ ಮತ್ತು ಶುಂಠಿ ಎಲ್ಲನೂ ಬೆಳೀತಾ ಇದ್ದಾರೆ. ಒಂಥರ ಖುಷಿಯಾಗುತ್ತೆ. ನೇಚರು ಅಷ್ಟೇ ಸಖತ್ತಾಗಿದೆ. ಯಾರೂ ಇಲ್ಲದೇ ಇರೋ ನೇಚರು. ಒಂದು ಬೈಕ್ ಆಗಲಿ, ಬಸ್ ಆಗಲಿ, ಕಾರ್ ಆಗಲಿ ಸೌಂಡೇ ಇಲ್ಲ. ತುಂಬ ಕಾಮಾಗಿ ಕೂಲಾಗಿದೆ. ನಾವು ಇವ್ರ ಮನೆಗೆ ಬಂದಾಗಲೇ ಒಂದು ಆಲ್ಮೋಸ್ಟ್ 4:35 ಹತ್ರ ಆಗಿತ್ತು. ಇನ್ನು ನಾವು ಮನೆಗೆ ಹೊರಡೋದು ಆವಾಗಲೇ ಗೊತ್ತಾಗೋಯ್ತು ನನಗೆ, ಒಂದು 10:30 ಆಗುತ್ತೆ ಅಂತ. ಇನ್ನೇನು ಮಾಡೋಕ್ಕಾಗದೆ, ಬಂದಮೇಲೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದರೂ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗೋಣ. ಮತ್ತೆ ಇನ್ನೆಷ್ಟು ದಿನ ಆಗುತ್ತೋ ಬರೋದು ಅಂತ ಅನ್ಕೊಂಡು ತೋಟ ಎಲ್ಲ ಓಡಾಡ್ಕೊಂಡು ನೋಡಿದ್ವಿ. ಚೆನ್ನಾಗಿದೆ ತೋಟ, ಮಾತ್ರ ತುಂಬ ಇಷ್ಟ ಆಯಿತು. ಎಲ್ರಿಗೂ ಇಷ್ಟ ಆಯಿತು. ಅಲ್ಲೇ ಒಂದು 1 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ರಮ್ಯಾಕ್ ಅವರು ಬರ್ತೀನಿ ಅಂತ ಕಾಲ್ ಮಾಡಿದರು, ಬಟ್ ಅವರು ತೋಟಕ್ಕೆ ಬರಲಿಲ್ಲ. ಡೈರೆಕ್ಟ್ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ನಾವು ಇಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗಬೇಕು. ವಾರ ಎಲ್ಲ ಸಿಟಿಲಿ ದುಡಿತಾನೆ, ವಾರದ ಕೊನೆಯಲ್ಲಿ ಬಂದು ಹಳ್ಳಿಲಿ ದುಡಿತಾನೆ ಅಣ್ಣ. ನೋಡಿ ಇಲ್ಲಿ ಎಷ್ಟು ಕೆಲಸ ಮಾಡ್ತಾರೆ. ಶ್ರಮಜೀವಿ. ಶುಂಠಿ ಬೆಳೀತಾ ಇದ್ದಾರೆ, ಅಡಿಕೆ ಬೆಳೀತಾ ಇದ್ದಾರೆ, ತೆಂಗಿನಕಾಯಿ. ಸ್ವೀಟ್ ಆಗೈತಲ್ವ ಗಂಜಿ ಏನು ಇಷ್ಟು ಗಾತ್ರಕ್ಕೆ ಗಂಜಿ ಆಗ್ತವೆ. ತೋಟ ಇರೋರಿಗೆ ಇವೆಲ್ಲ ಒಂದು ಲೆಕ್ಕಕ್ಕಿಲ್ಲ. ಹಾಗೆ ಫ್ರೆಂಡ್ಸ್, ತೋಟ ಮುಗಿಸ್ಕೊಂಡು ಎಳ್ನೀರು ಕುಡಿದ್ವಿ. ಎಳ್ನೀರಂತೂ ತುಂಬ ಸ್ವೀಟಾಗಿ ಚೆನ್ನಾಗಿತ್ತು. ಈ ಸಮ್ಮರಲ್ಲಿ ಎಳ್ನೀರು ಬೇಕೇ ಬೇಕು ಅನಿಸುತ್ತೆ. ಹೊರಗಡೆ ಎಷ್ಟೊಂದು ರೇಟ್ ಹೇಳ್ತಾರೆ, 40-50 ಹೇಳ್ತಾರೆ ಬಿಸಿಲಲ್ಲಿ. ಬಟ್ ಈ ಥರ ತೋಟ ಏನಾದರೂ ಇದ್ದರೆ ಒಂಥರ ಚೆನ್ನಾಗಿರುತ್ತೆ. ಎಳ್ನೀರು ಎಷ್ಟು ಬೇಕೋ ಅಷ್ಟು ಕುಡಿಬೋದು, ಒಂಥರ ಚೆನ್ನಾಗಿರುತ್ತೆ. ಸ್ವೀಟಾಗಿತ್ತು, ಕುಡ್ಕೊಂಡ್ವಿ ಎಳ್ನೀರು ಹೊಟ್ಟೆ ತುಂಬ. ಆಮೇಲೆ ರಮ್ಯಾಕ್ ಅವರು ಬಂದರು. ಚಿಂಟು ರಮ್ಯಾಕ್ ಅವ್ರ ಜೊತೆ ಬರ್ತೀನಿ ಅಂತ ಅಲ್ಲೇ ಉಳ್ಕೊಂಡಿದ್ಲು. ಅವ್ರಿಗೂ ಎಳ್ನೀರು ತೊಗೊಂಬಂದಿದ್ರು. ಅವ್ರಿಗೂ ಬಂದ ತಕ್ಷಣ ಅವ್ರಿಗೂ ಎಳ್ನೀರು ಕೊಟ್ಟರು. ಅವರು ಕುಡಿತಾ ಇದ್ದಾರೆ. ಅದರ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು ಎಲ್ಲರ ಮನೇಲೂ. ಮಾತಾಡಿಕೊಂಡು ಬೇಜಾರೇ ಆಗಲಿಲ್ಲ. ಇಲ್ಲಿ ಮನೆಗೆ ಬಂದ್ವಿ. ಮನೆಯಲ್ಲಿ ಮನೀಷಾ ಇದ್ದರು, ಅವ್ರ ಅಂಕಲ್ಲು ಮತ್ತು ಎಲ್ಲರೂ ಇದ್ದರು. ಖುಷಿ ಆಯಿತು ಅವ್ರ ಮನೆಗೂ ಬಂದಿದ್ದು. ನಾವು ಬಂದು ಸ್ವಲ್ಪ ಮಾತಾಡಿಕೊಂಡು ಹಾಗೆ ರೆಸ್ಟ್ ಮಾಡಿದ್ವಿ ರೂಮಲ್ಲಿ ಹೋಗಿ. ನಾನು ಚಿಂಟು ಎಲ್ಲರೂ ಹಾಲಲ್ಲಿ ಚಾಪೆ ಹಾಸ್ಕೊಂಡು ಮಲ್ಕೊಬಿಟ್ಟಿದ್ರು, ಫುಲ್ ಶೆಕೆ ಅಂತ. ಏನೋ ಒಂಥರ ಇಲ್ಲಿ ಅಥರ್ವನೂ ತರಲೆ ಮಾಡ್ತಾಯಿದ್ದ. ಫೈನಲಿ ಫ್ರೆಂಡ್ಸ್, ಇವಾಗ ನೈಟು 9 o'clock ಆಗಿದೆ. ನಾನ್ ವೆಜ್ ಬೇಡ ಅಂತಂದರು. ಪಾಪ ಏನಾದರೂ ಬಿಡಲಿಲ್ಲ, ನಾನ್ ವೆಜ್ಜೇ ಮಾಡಿದ್ರು. ನಮಗೆ ಮಾರ್ನಿಂಗಿಂದ ನಾನ್ ವೆಜ್ ತಿಂದು ಸಖತ್ ಬೋರ್ ಆಗಿಬಿಟ್ಟಿತ್ತು. ಬಟ್ ಆದರೂ ನಾನ್ ವೆಜ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಸಾಂಬಾರು, ಮುದ್ದೆ, ಸಾಂಬಾರು, ರೈಸ್ ಎಲ್ಲ ರೆಡಿಯಾಗಿ ಹೊಟ್ಟೆನೇ ತುಂಬಿತ್ತು. ಆದರೂ ಸಾಂಬಾರು ಟೇಸ್ಟಾಗಿರೋದ್ರಿಂದ ಎಲ್ಲರೂ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಸಾಂಬಾರು. ಶಿವ ಅವ್ರು ಅದೇ ಹೇಳ್ತಾಯಿದ್ರು, ತುಂಬ ಸಾಂಬಾರಂತೂ ಸಖತ್ತಾಗಿತ್ತು, ಬಾಕ್ಸ್ಗಾದ್ರೂ ಹಾಕ್ಸ್ಕೊಂಡು ಹೋಗ್ಬೇಕಿತ್ತು ಅಂತ ಹೇಳ್ತಾಯಿದ್ರು. ಇವಾಗ ಊಟ ಎಲ್ಲ ಮಾಡ್ಕೊಂಡು ನಾವು ಹೊರಟ್ವಿ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್.